ವೆಲ್ಕಮ್ ಬ್ಯಾಕ್. ಬಾಲಿವುಡ್ನ ಖ್ಯಾತ ನಟ ಅಕ್ಷಯ್ ಕುಮಾರ್ ಅವರ ಪುತ್ರಿಗೂ ಕೂಡ ಈಗ ಸೈಬರ್ ಕೀಚಕರ ಕಾಟ ತಪ್ಪಿದ್ದಲ್ಲ. ವಿಡಿಯೋ ಗೇಮ್ ಆಡುವಾಗ ನಗ್ನ ಫೋಟೋಗೆ ಈ ಸೈಬರ್ ಕೀಚಕರು ಬೇಡಿಕೆಯನ್ನು ಇಡ್ತಾರೆ. ಅಕ್ಷಯ್ ಕುಮಾರ್ ಪುತ್ರಿಗೆ ವಿಡಿಯೋ ಗೇಮ್ ಆಡ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ನಗ್ನ ಫೋಟೋವನ್ನು ಕಳಿಸು ಅಂತ ಹೇಳಿ ಒಬ್ಬ ವಂಚಕ ಕೇಳ್ತಾನೆ. ಕೂಡಲೇ ವಿಡಿಯೋ ಗೇಮ್ನಿಂದ ಬಾಲಕಿ ಎಕ್ಸಿಟ್ ಆಗ್ತಾಳೆ ಆ್ಯಂಡ್ ಪೋಷಕರಿಗೆ ಇದರ ಕುರಿತಾಗಿ ಮಾಹಿತಿಯನ್ನು ನೀಡ್ತಾಳೆ. ಇನ್ನು ಈ ಬಗ್ಗೆ ಮುಂಬೈನ ಒಂದು ಕಾರ್ಯಕ್ರಮದಲ್ಲಿ ಖುದ್ದಾಗಿ ನಟ ಅಕ್ಷಯ್ ಕುಮಾರ್ ಮಾತನಾಡಿದರು. ಕಳೆದ 3-4 ತಿಂಗಳ ಹಿಂದೆ ನಡೆದಂತಹ ಘಟನೆ ಇದು ಅಂತ ಹೇಳಿ ಆ ಘಟನೆಯನ್ನು ಹಾಗೂ ಸೈಬರ್ ಖದೀಮರ ವಂಚನೆಯ ಜಾಲವನ್ನು ಅವರು ಜನರಿಗೆ ತಿಳಿಸಿದ್ದಾರೆ. ಇನ್ನು ಈ ಸೈಬರ್ ಕ್ರಿಮಿಗಳ ಕಾಟದಿಂದ ಯಾರು ಕೂಡ ಹೊರತಾಗಿಲ್ಲ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು. ಯಾಕಂದರೆ ಇತ್ತೀಚೆಗಷ್ಟೇ ದೇಶದ ಪ್ರತಿಷ್ಠಿತ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ವಂಚನೆಯ ಬಲೆಗೆ ಬೀಳ್ತಿದ್ದಾದರೆ ಅಥವಾ ಬೀಳೋದಕ್ಕೆ ಹೊರಟಿದ್ರು ಅನ್ನುವಂಥ ಒಂದು ಜಾಲವನ್ನು ಖುದ್ದಾಗಿ ಅವರೇ ಅದನ್ನು ಎಕ್ಸ್ಪೋಸ್ ಮಾಡಿದರು. ಇನ್ಫೋಸಿಸ್ ಸುಧಾಮೂರ್ತಿ ಅವರಿರ್ಬೋದು, ನಟ ಉಪೇಂದ್ರ ದಂಪತಿ ಇರ್ಬೋದು, ಈ ರೀತಿಯಾಗಿ. ಸೊ ಈಗ ಅಕ್ಷಯ್ ಕುಮಾರ್ ಅವರ ಪುತ್ರಿ ಅವ್ರಿಗೂ ಕೂಡ ಈ ರೀತಿಯಾಗಿ ಸೈಬರ್ ವಂಚಕರು ಒಂದು ಜಾಲವನ್ನು ಬೀಸಿದರು. ಆದರೆ ಅದೃಷ್ಟವಶಾತ್ ಆ ಜಾಲಕ್ಕೆ ಸಿಕ್ಕಾಕೊಳ್ಳದೆ ಆ ವಿಡಿಯೋ ಗೇಮ್ನಿಂದ ಆಕೆ ಎಕ್ಸಿಟ್ ಆಗಿ ತನ್ನ ಪೋಷಕರಿಗೆ ಇದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ಒಂದು ದುರಂತ ಆಗಿಲ್ಲ. ಇನ್ಫ್ಯಾಕ್ಟ್ ಅಕಸ್ಮಾತ್ ಏನಾದರೂ ಆ ಫೋಟೋಗಳು ಆ ಕೀಚಕರ ಕೈ ಸೇರಿದಿದ್ದರೆ ದೊಡ್ಡ ದುರಂತವೇ ನಡೆದು ಹೋಗ್ತಾ ಇತ್ತು. ಇನ್ನು ಪುಟ್ಟ ಹುಡುಗಿ ಆಕೆಯ ನಗ್ನ ಚಿತ್ರವನ್ನು ಆ ಕೀಚಕರು ಕೇಳ್ತಾರೆ ಅಂತಂದರೆ ಯಾವ ರೀತಿಯಾಗಿ ಅವರು ಬಲೆ ಬೀಸೋದಕ್ಕೆ 24/7 ರೆಡಿಯಾಗಿರ್ತಾರೆ ಅಂತ ಯೋಚನೆ ಮಾಡಿ. ಅದು ಬಾಲಕಿ ಅಂತಲೇ ಅಲ್ಲ, ಯಾರೇ ಆಗಿದ್ದರು ಅವರ ಜಾಲಕ್ಕೆ ಸಿಕ್ಕಾಕೊಳ್ಳುವಂಥ ಯಾರೇ ಆಗಿದ್ದರೂ ಕೂಡ ವಿಲವಿಲ ಒದ್ದಾಡಬೇಕು. ಯಾಕಂದರೆ ಆ ಫೋಟೋ ಇಟ್ಕೊಂಡು, ಆ ಒಂದು ವಿಡಿಯೋವನ್ನು ಇಟ್ಕೊಂಡು ಅಥವಾ ಆ ಒಂದು ಫೋಟೋವನ್ನು ಮಾರ್ಫ್ ಮಾಡಿ, ಡೀಪ್ ಫೇಕ್ ಮಾಡಿ, ನಂತರ ಅವರ ಅಕೌಂಟ್ಗೆ ವಾಪಸ್ ಕಳಿಸಿ ದುಡ್ಡು ಹಾಕಿಲ್ಲ ಅಂತಂದರೆ ಈ ಫೋಟೋನ ನಾನು ನಿಮ್ಮ ಕಾಂಟ್ಯಾಕ್ಟಲ್ಲಿರುವಂಥ ಅಷ್ಟು ಜನಕ್ಕೆ ಸೆಂಡ್ ಮಾಡ್ತೀನಿ ಅಂತಾನೋ, ಅಥವಾ ಫೇಸ್ಬುಕ್ ಫ್ರೆಂಡ್ಗೆ ಕಳಿಸ್ತೀನಿ ಅಂತಾನೋ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ಕಳಿಸ್ತೀನಿ ಅಂತಾನೋ, ಈ ರೀತಿಯಾಗಿ ಹೊಸ ಆಟವನ್ನು ಶುರು ಮಾಡ್ತಾರೆ. ಸೊ ಪ್ರತಿಯೊಬ್ಬರ ಕಳಕಳಿ ಇದು. ಅಂದರೆ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನ್ಯೂಸ್ ಫಸ್ಟ್ ಕೂಡ ಕೇಳ್ಕೊಳ್ಳೋದೇನು ಅಂತಂದರೆ ಯಾವುದೇ ಥರದ ಈ ರೀತಿಯಾಗಿ ಅವರು ಬಲೆ ಬೀಸಿದಂಥ ಸಂದರ್ಭದಲ್ಲಿ ಅದಕ್ಕೆ ನೀವು ಬಲಿಯಾಗೋದಕ್ಕೆ ಹೋಗಬೇಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.